ವಿಶೇಷವಾದಂಥ ದಿನ ಭಾನುವಾರ, ಸೂರ್ಯನ ವಾರ, ಗುರುಪೂಜೆ ಮತ್ತು ಗುರುವಿನ ದೀಕ್ಷೆ ತಗೊಂಡು ನಾವು ಕಾರ್ಯದಲ್ಲಿ ಮಗ್ನರಾದರೆ ನಮಗೆ ಹೆಚ್ಚೆಚ್ಚು ಲಾಭಗಳು ಬರ್ತಾ ಹೋಗುತ್ತೆ. ಮತ್ತು ಪ್ರತಿನಿತ್ಯ ನಾವು ಉಸಿರನ್ನಾಡ್ತೀವಿ. ಆ ಉಸಿರ ಜೊತೆಗೆ ಆ ಮಂತ್ರವನ್ನು ಸೇರಿಸ್ಕೊಳ್ಳುವಂಥದ್ದು. ಈಗ ಓಂಕಾರ ಪ್ರಾರಂಭ ಮಾಡಿ ಅದು ಕೌಂಟ್ ಹೇಗೆ ಮಾಡಬೇಕು ಅನ್ನೋಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ. ಮತ್ತು ದೀಕ್ಷೆ ತಗೊಂಡಂಥದ್ದು ಹಿಂದೆ ಹೋಗುವಂಥದ್ದು. ಹಿಂದೆ ಇನ್ನೊಂದು ಜಂಪನ ಹಾಕ್ಬಿಡ್ತೀರ ಕರೆಕ್ಟು. ಇದೇ ಥರ ಇನ್ನೊಂದು ಜಂಪನ ಹಾಕ್ಕೊಂಡು ಮೇಲೆ ಎತ್ಬಿಟ್ಟು ಅಲ್ಲಿ ಕೂತ್ಕೊಳ್ತಾರೆ ಅವರು. ಅಲ್ಲೇ ಎತ್ಬಿಟ್ಟು ಎರಡು ಹಾಕ್ಬಿಡಿ. ಅದ್ರ ಮೇಲೆ ಜಂಪನ ಈಗ ಕೊಡ್ತೀನಿ. ಮತ್ತು ನೀವು ಗುರುಕರ್ಣಿಗಿರಲ್ಲ, ಅದನ್ನು ನೋಡಿ ಅರ್ಚನೆ ಮಾಡಬೇಕು. ಆಮೇಲೆ
ನಿಮ್ಮ ಗುರುಗಳು ಯಾರ್ಯಾರಿದ್ದಾರಲ್ಲಲ್ಲಿ ಮುಂದುವರಿಯುವಂತಹ ಶಕ್ತಿ ಸಾಮರ್ಥ್ಯವನ್ನು ನೀಡುವಂಥದ್ದು ಪ್ರಯತ್ನ ಮಾಡ್ತಾರೆ. ಭಾವಂತ ಅಷ್ಟೇ ಧ್ಯಾನ ಬಿಡಬೇಕು. आकार इन्हेल
जीव सुखिनो भवन्तु। ओम शांति शांति शांति। ಮತ್ತು ಇದನ್ನ 108 ಸರಿ ಮಾಡೋಂಥದ್ದಿರುತ್ತೆ. 108 ಸರಿ ಮಾಡೋದ್ರಿಂದ ಅನೇಕ ಲಾಭಗಳು ಬರ್ತಾ ಬರುತ್ತೆ. ಭೂಮಿಗೂ ಸೂರ್ಯನ ಅಂತರ 108 108 108 ಬರುತ್ತೆ. ಗುಣಿಸ್ತಾ ಬಂದರೆ ಭಾಗಿಸ್ತಾ ಬಂದರೆ ಹಾಗೆ ಭೂಮಿ ಸುತ್ತಾಡದೆ 108 ಗತಿಗಳಲ್ಲೇ ಬರುತ್ತೆ. 108 108 ಅಂತ ಅದರ ಲಿಂಕನ್ನು ನಾನು ನಿಮಗೆ ಆಮೇಲೆ ಇಲ್ಲಿ ಗುರುಜಿ ಏನೇನು ಹೇಳ್ಕೊಟ್ರು ನಮಗೆ ಪ್ರಾರ್ಥನೆ ಮಾಡೋದಾಗಿ, ಆಮೇಲೆ ಇವಾಗ ಮೆಡಿಟೇಷನ್ ಮಾಡಿದ್ದು ಎಲ್ಲನೂ ಒಂಥರ ತುಂಬ ಪಾಸಿಟಿವ್ ಆಗಿ ಅನಿಸ್ತು. ಆಮೇಲೆ ಗುರುಜಿ ಹೇಳ್ದಂಗೆ ಪೂರ್ತಿ ಇಲ್ಲ ಅಂದ್ರೂ ಒಂದು ಲೆವೆಲ್ ಆಫ್ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಕರೆಕ್ಟಾಗಿ ಮಾಡಿದ್ರೆ. ಆಮೇಲೆ ಉಸಿರಾಟದಲ್ಲೇ ನಮಗೆ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ನಾವು ನಾರ್ಮಲ್ ಬ್ರೀದಿಂಗ್ ಮಾಡೋದಕ್ಕೂ ಇವಾಗ ಫೋಕಸ್ಡ್ ಆಗಿ ಬ್ರೀತ್ ಮಾಡ್ತೀವಲ್ಲ, ಅವಾಗೇನೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಓವರ್ ಆಲ್ ತುಂಬ ಚೆನ್ನಾಗಿದೆ. ಬ್ರೀತಿಂಗ್ ಟೆಕ್ನಿಕ್ಗಳು ಯಾವ್ಯಾವ ಥರ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಇವಾಗ ಗುರುಗಳು ಹೇಳ್ಕೊಟ್ರು, ಅದೆಲ್ಲ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ಹೆಂಗೆ ಬರುತ್ತೆ ಅಂತ ಅನ್ನೋದು ಗೊತ್ತಾಯಿತು. ಇಲ್ಲಿ ಶಿವನ ಮುಂದೆ ಮತ್ತು ಈ ಜಾಗದಲ್ಲಿ ಮಾಡೋದ್ರಿಂದ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ಜಾಗನೇ ಆ ಥರ ಇದೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದು ಮಾಡೋದ್ರಿಂದ. ಇದೇ ಥರ ಅಭ್ಯಾಸಗಳು ಗುರುಗಳು ಹೇಳ್ಕೊಡ್ತಾ ಇದ್ರೆ ನಾವು ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ಎಲ್ರಿಗೂ ದೈವಿಕವಾಗಿ ಶುಭ ಮುಂಜಾನೆಯನ್ನು ಹೇಳ್ತಾ, ಸೊ ಈ ದಿನ ಮೊದಲು ಗುರುಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ದೇವರಿಗೆ ನಮಸ್ಕಾರವನ್ನು ಮಾಡ್ತಾ, ಫಸ್ಟ್ ಸರ್ ನಮಗೆ ಒಂದು ಅದ್ಭುತವಾದ ದಿನವನ್ನು ನಮ್ಮ ಜೀವನದಲ್ಲಿ ಇವತ್ತು ನಮಗೆ ಕಳಿಸಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ಸರ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಹೇಗೆ ಹೇಳಬೇಕು ಅಂತಂದರೆ, ನಮಗೆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಅಂತ ಸುಮ್ಮನೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಿರ್ತೀವಿ. ಆದರೆ ನಮ್ಮ ಒಳಗೆ ಮಾನಸಿಕವಾಗಿ ದೈಹಿಕವಾಗಿ ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡೋದಿಲ್ಲ. ಅದು ನಮಗೆ ಇವತ್ತು ಸಿಕ್ಕಿರೋದು, ಅದಕ್ಕೂ ನನಗೆ ಸಿಕ್ಕಿರೋದು ಒಂದು ಭಾಗ್ಯ ಅಂತಲೇ ಭಾವಿಸ್ತಾ, ಮತ್ತು ಶಿವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ದೀಕ್ಷೆ ಸಿಗಲ್ಲ. ಮತ್ತು ಸರ್ ತುಂಬ ಅನುಭವಸ್ಥರು ಮತ್ತು ದೈವಿಕ ಗುಣದವರು. ಅವರ ಮುಖಾಂತರ ನಮ್ಮೆಲ್ಲರಿಗೂ ದೈವಿಕ ಭಾವದಲ್ಲಿ ನಮಗೆ ಒಂದು ಶಿವ ದೀಕ್ಷೆ ಸಿಕ್ಕಿರೋದು. ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಇಲ್ಲಿವರೆಗೂ ಏನೇನೆಲ್ಲ ಸಂಕೋಲೆಗಳಿತ್ತು ಅದನ್ನೆಲ್ಲ ಕಳಿಸಿ ಒಂದು ಪರಿಶುದ್ಧವಾಗಿ ಪ್ರಕೃತಿ ಎಡೆಗೆ ಒಂದು ಹೆಜ್ಜೆ ಇಡಲಿಕ್ಕೆ ಇವತ್ತು ಸಂಕೋಲೆಗಳನ್ನ ಕಳಿಸ್ಕೊಂಡಿದ್ದೀವಿ. ಪರಿಶುದ್ಧವಾಗಿ ಪ್ರಕೃತಿ ಜೊತೆಗೆ ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಂತ ಇವತ್ತು ನಾನು ಭಾವಿಸ್ತಾ, ಮುಂದೆ ಎಲ್ಲವೂ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ಗೆ ಮತ್ತು ತುಂಬ ಒಂದು ಪಾಸಿಟಿವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ವೈಬ್ರೇಷನ್ ಇತ್ತು, ಇನ್ನೂ ವೈಬ್ರೇಷನ್ ಇದೆ. ರಿಸೀವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಆಹಾರನೇ ಬೇಕಾಗಿಲ್ಲ. ಕಾಸ್ಮಿಕ್ ಎನರ್ಜಿನೇ ಸಾಕು. ಅದನ್ನು ಫೋಟೋ ಕಳಿಸ್ಕೊಡ್ತೀನಿ. ನಮಗೆ ದೀಕ್ಷೆ ಕೊಟ್ಟಂಥವ್ರು ಆಸ್ಟ್ರೇಲಿಯಾದ ಗುರುಗಳು. ಅವರು ಸುಮಾರು 15 ವರ್ಷದಿಂದ ಒಂದು ಲೋಟ ನೀರು ಕುಡಿದಿಲ್ಲ ಮತ್ತು ಒಂದು ಹನಿ ಯಾವುದನ್ನು ತಗೊಂಡಿಲ್ಲ. ಅಷ್ಟೇ ಅಲ್ಲ, ಅವರು ಮೋಷನ್ಗೆ ಹೋಗಿಲ್ಲ, ಯೂರಿನ್ ಪಾಸ್ ಮಾಡಿಲ್ಲ. ಆದರೆ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಮಾತಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅವ್ರು ಹೇಗೆ ಬದುಕಿದ್ದಾರೆ ಅನ್ನೋಂಥದ್ದು ವಿಜ್ಞಾನಕ್ಕೆ ಒಂದು ವಿಸ್ಮಯ. ಮತ್ತು ಅವರಿಗೆ ಅವರ ಆಸ್ಟ್ರೇಲಿಯಾದಲ್ಲಿ ಮತ್ತು ಎಲ್ಲ ಕಡೆ ಗಿನ್ನಿಸ್ ದಾಖಲೆ ಆಗಿದೆ. ಪ್ರತಿಯೊಂದು ರೂಮ್ಗೂ 24 ಗಂಟೆ CCTVಯನ್ನು ಅಪ್ಲೈ ಮಾಡಿದರು. ಈವನ್ ಬಾತ್ರೂಮಲ್ಲಿ ಮತ್ತು ಟಾಯ್ಲೆಟ್ ರೂಮಲ್ಲಿ ಎಲ್ಲ ಕಡೆ ಸುಳ್ಳು ಹೇಳ್ತಾರಲ್ಲ ಅಂತ. ಆಗ ಅವರು ವಾರಗಟ್ಟಲೆ ತಿಂಗಳಿಗಟ್ಟಲೆ ಅದು ರೆಕಾರ್ಡ್ ಮಾಡಿ
ಎಲ್ಲೂ ಅವರು ಅದು ಆಗೇ ಇಲ್ಲ, ಅದು ಯೂರಿನ್ ಆಗಲಿ ಮೋಷನ್ಸ್ ಆಗಲಿ ಪಾಸ್ ಮಾಡಿಲ್ಲ, ಮತ್ತು ಯಾವುದೇ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡಿಲ್ಲ ಆಸ್ಟ್ರೇಲಿಯಾದವರು. ಹಾಗೆ ನಮ್ಮಲ್ಲಿ ಹಿಮಾಲಯದಲ್ಲಿ ಅನೇಕ ಜನ, ಲಕ್ಷಾಂತರ ಜನ ಈ ನಾಗಾ ಸಾಧುಗಳೆಲ್ಲ ಹಿಮಾಲಯದ ಒಳಗಡೆ ಗುಹೆಗಳು ಹೊರಟೋಗ್ತಾರೆ. 6 ತಿಂಗಳು ಏನನ್ನು ತಗೊಳ್ಳಲ್ಲ. ಹೊಳೆಯುವಂಥ ಚಳಿಲಿ ಕೋಪಿನವನ್ನು ಹಾಕಿರ್ತಾರೆ. ಕೆಲವು ಸಾಧುಗಳು ಅದನ್ನು ಹಾಕಿರಲ್ಲ, ಬರೀ ಮೈಯಲ್ಲಿ ಹೋಗಿರ್ತಾರೆ. -20 ಡಿಗ್ರಿವರೆಗೂ ಇರುತ್ತೆ ಅದು. ಅಂದರೆ ಸ್ವಲ್ಪ ಚಳಿ ಆದರೆ ನಮಗೆ ಭಯ ಆಗುತ್ತೆ. ಅಂದರೆ ನೀರು ಹಿಮವಾಗಿ ಮಂಜುಗಡ್ಡೆಯಾಗಿ ಕನ್ವರ್ಟ್ ಆಗುವಂಥ ಜಾಗ. ಅಂಥ ಕಡೆನೂ ಈ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡಿಕೊಂಡು ಅವರು ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಪ್ರತಿನಿತ್ಯ ಈ ಉಸಿರು ತಗೊಳ್ತಾ ಓಂಕಾರವನ್ನು, ಉಸಿರು ಬಿಡ್ತಾ ಶಿವ ಅಂತ ಹೇಳ್ತಾ ಬಂದರೆ ನೀವೆಲ್ಲರೂ ಸಹ ಎನ್ಲೈಟನ್ ಮಾಸ್ಟರ್ ಆಗ್ಬೋದು. ಎನ್ಲೈಟನ್ ಅಂದರೆ ಏನೂ ಅಲ್ಲ, ವಿಶ್ವಶಕ್ತಿಯನ್ನು ರಿಸೀವ್ ಮಾಡಿಕೊಂಡು ನಾವು ಮಾಡುವಂಥದ್ದು. ಈಗ ಇಲ್ಲಿ ಕತ್ಲೆ ಇತ್ತು ಇದೆನಾ, ಆ ಕತ್ಲೆಗೆ ಟ್ಯೂಬ್ಲೈಟ್ ಹಾಕಿ ಕರೆಂಟ್ ಕೊಟ್ಟಾಗ ಏನಾಯಿತು? ಬೆಳಕು ಬಂತು. ಬರ್ಲಿಲ್ವದು? ಬೆಳಕು ಬಂತು. ಅದೇ ಗಾಳಿ ಇದ್ದಾಗ ಫ್ಯಾನ್ ಹಾಕಿದ್ರೆ ಫ್ಯಾನ್ ಹೊಡುತ್ತೆ. ಈಗ ಅದೇ ಥರ ಆಸ್ಮಿಕ್ ಎನರ್ಜಿನ ಯಾರು ರಿಸೀವ್ ಮಾಡ್ಕೊಂಡು ಎನ್ಲೈಟನ್ ಆಗ್ತಾರೆ, ಅದಕ್ಕೆ ಜ್ಞಾನಿಗಳಾಗ್ತಾರೆ. ಅವರು 1,000 ಜನ ಕೂತ್ಕೊಂಡು 1,000 ರೀತಿ ಪ್ರಶ್ನೆ ಕೇಳೋದು. ಅಂದರೆ ಮ್ಯಾಥಮೆಟಿಕ್ಸ್ ಬಗ್ಗೆ, ಫಿಸಿಕ್ಸ್ ಬಗ್ಗೆ, ಅನಾಟಮಿ ಬಗ್ಗೆ, ಅಥವಾ ವಿಶ್ವಶಕ್ತಿ ಬಗ್ಗೆ, ಅಣುಭಾವ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ತಕ್ಕಂಥ ಉತ್ತರ ತಕ್ಷಣ ಬರುತ್ತೆ. ಅಂದರೆ ಯಾವುದೇ ಪುಸ್ತಕವನ್ನು ಓದಿರಲ್ಲ, ಗೊತ್ತಾಯ್ತಾ? ಯಾವುದೇ ಪುಸ್ತಕವನ್ನು ಓದಿರಲ್ಲ, ಆದರೂ ಪ್ರಶ್ನೆಗಳಿಗೆ ಉತ್ತರ ಪುಂಗಾತ್ಮಕವಾಗಿ ಬರುತ್ತೆ. ಈ ಉದಾಹರಣೆಗೆ ಸದ್ಗುರು ಅಂತೇಳಿ ಚಾನಲ್ ಹೊಡೀರಿ, ಅಲ್ಲೆಲ್ಲ ಬರ್ತಾ ಹೋಗುತ್ತೆ. ಹೇಗೆ ಬರುತ್ತೆ ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಾರೆ. ಹಾಗೆ ನೀವು ಕನಿಷ್ಠ ದಿನಕ್ಕೆ ಒಂದು 15 ನಿಮಿಷ, 20 ನಿಮಿಷ, 30 ನಿಮಿಷ ಕುಂತ್ಕೊಂಡು ಈ ರೀತಿ ಕಾಸ್ಮಿಕ್ ಎನರ್ಜಿಯನ್ನು ತಗೊಂಡು ಅಭ್ಯಾಸ ಮಾಡ್ತಾ ಬಂದರೆ, ಉಸಿರು ತಗೊಳ್ಬೇಕಾರೆ ಓಂಕಾರ, ಉಸಿರು ಬಿಡಬೇಕಾರೆ ಶಿವ, ಅದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ನಿಮ್ಗೆ ಎನ್ಲೈಟ್ ಆಗುತ್ತೆ. ಮತ್ತು ಅಣೆಕಟ್ಟೆಗಳನ್ನು ಕಟ್ತಾರೆ, ನೋಡಿದ್ರಾ? ಅಣೆಕಟ್ಟು ಕಟ್ಟಿದ್ರೆ ಏನು ಹಾಕಿರ್ತಾರೆ? ಗೇಟ್ಗಳು ಹಾಕಿರ್ತಾರೆ ಅಲ್ವಾ? ಆ ಗೇಟ್ಗಳು ಮುಚ್ಚಿಬಿಟ್ರೆ ಏನಾಗುತ್ತೆ? ಹೊಡೆದೋಗುತ್ತೆ, ಅಣೆಕಟ್ಟೆ ಹೊಡೆದೋಗ್ಬಿಡುತ್ತೆ ಅಲ್ವಾ? ಹಾಗೆಯೇ ನೀವು ಇಲ್ಲಿಂದ ಹುಟ್ಟಿದಾಗಲೇ ಇಲ್ಲಿವರೆಗೆ ತಿಂದಂಥ ಆಹಾರವನ್ನೆಲ್ಲ ಕೂಡ ಬರೀ ಮನೆಯಷ್ಟು ತುಂಬುತ್ತೆ. ಹುಟ್ಟಿದಾಗಲೇ ಇಲ್ಲಿವರೆಗೆ ತಿಂದರೆ ನಿಮ್ಮ ಮನೆಯಷ್ಟು ತುಂಬುತ್ತೆ ಅಲ್ವಾ? ತಿಂದಿದ್ರಲ್ಲ ಅಷ್ಟು, ಆ ತಿಂದಿದ್ದೆಲ್ಲ ನಿಮ್ಮ ಶರೀರದಲ್ಲಿ ತಿಂದಿದ್ರೆ ಈ ಮನೆಯೊಳಗೆ ಬರೋಕೆ ಆಗ್ತಾನೆ ಇರಲಿಲ್ಲ ಅಲ್ವಾ? ಹಾಗೆ ಬೆಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಾಗೇನೆ ನಮ್ಮ ಭಗವಂತ ಕೊಟ್ಟಿದ್ದಾನೆ ಮೃದ್ವಾರ, ಮೂತ್ರ, ಇದು ಮತ್ತೆ ನಮ್ಮ ದೇವರ ಮುಖಾಂತರ, ನಮ್ಮ ಮುಖಾಂತರ, ಕಣ್ಣಿನ ಮುಖಾಂತರ, ನವದ್ವಾರಗಳ ಮುಖಾಂತರ ಅದು ಎನರ್ಜಿ ಹೊರಗೆ ಹೋಗ್ತಾ ಇರುತ್ತೆ. ಎನರ್ಜಿ ಒಳಗೆ ಬರ್ತಾ ಇರುತ್ತೆ, ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಹೋಗುವಂಥದ್ದು ಬರುವಂಥದ್ದು ಗಮನಿಸುವಂಥದ್ದು ಧ್ಯಾನ, ಗೊತ್ತಾಯ್ತಾ? ಆ ಕಾಸ್ಮಿಕ್ ಎನರ್ಜಿ ನನ್ನ ಒಳಗೆ 24 hours ಬರುತ್ತೆ. ಉಸಿರಾಡ್ತೀವಿ ಬರ್ತಕ್ಕಂತೆ ಆ ಉಸಿರು ತಗೊಳ್ಬೇಕಾದ್ರೆ ಓಂಕಾರವನ್ನು ತಗೊಳ್ಳುವಂಥದ್ದು, ಉಸಿರು ಬಿಡ್ಬೇಕಾದ್ರೆ ಶಿವ ಅಂತ ಹೇಳುವಂಥದ್ದು. ಸೃಷ್ಟಿಯ ಮೂಲ ಓಂಕಾರ, ಅಕಾರ ಉಕಾರ ಮಕಾರಗಳ ಸಂಯೋಜನೆಯಿಂದ ಓಂಕಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಓಂಕಾರ, ಆದಿಮಧ್ಯ ಸಂಕೇತ ಓಂಕಾರವನ್ನು ತಗೊಳ್ಳುವಂಥದ್ದು. ಮತ್ತು ಉಸಿರು ಬಿಡಬೇಕಾದ್ರೆ ಶಿವ ಅಂದರೆ ನಮ್ಮಲ್ಲಿರುತ್ತೆ ಎನರ್ಜಿ ಜಾಸ್ತಿ ಇರೋದನ್ನ ಕಳಿಸುವಂಥದ್ದು. ಅಂದರೆ ಶಿವ ಅಂದರೆ ವಿನಾಶ ಅಲ್ವಾ? ವಿನಾಶ ಅಂದರೆ ಅದು ಆಗಬೇಕು ನಮ್ಮ ಶರೀರದಲ್ಲೂ. ಈ ಉಸಿರು ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಉಸಿರನ್ನ ಬಿಡ್ತಾನೆ ಆಗಬೇಕು. ಬಿಟ್ಟಾಗಲೇ ತಗೊಂಡಿದ್ದಕ್ಕೆ ವ್ಯಾಲ್ಯೂ ಬರುತ್ತೆ. ಅದಕ್ಕೋಸ್ಕರ ಬಿಡುವಂಥ ಗತಿ, ತಗೊಳ್ಳುವಂಥ ಗತಿ ಒಂದೇ ಇರಬೇಕು. ಅಂದರೆ ಪ್ರಾರಂಭದಲ್ಲಿ ವ್ಯತ್ಯಾಸ ಆಗುತ್ತೆ. 4 ಸೆಕೆಂಡ್ ಉಸಿರು ತಗೊಂಡ್ರೆ 4 ಸೆಕೆಂಡ್ ಉಸಿರು ಬಿಡೋದು. ಅಭ್ಯಾಸ ಮಾಡ್ತಾ ಅದು 5 ಸೆಕೆಂಡು, 6 ಸೆಕೆಂಡು, 8 ಸೆಕೆಂಡು, 10 ಸೆಕೆಂಡ್ಗೆ ಹೋಗುತ್ತೆ. 1 ನಿಮಿಷದಲ್ಲಿ ಉಸಿರು ತಗೊಳ್ಳೋದು, 1 ನಿಮಿಷದಲ್ಲಿ ಉಸಿರು ಬಿಡೋದು, ಆಮೇಲೆ 2 ನಿಮಿಷ, 3 ನಿಮಿಷ, ಗಂಟೆಗಟ್ಟಲೆ ಉಸಿರು ತಗೊಳ್ಳೋದು, ಗಂಟೆಗಟ್ಟಲೆ ಉಸಿರು ಬಿಡೋದು. ಇವತ್ತೇ ಆಗುತ್ತೆ ಅಂದ್ರೆ ಆಗಲ್ಲ. ಅಂದರೆ ಸಾಧನೆ ಮಾಡಿದ್ರೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಅದರ ಸಾಧನೆಯನ್ನು ಮಾಡಿ, ನೀವೆಲ್ಲರೂ ಸಹ ಎನ್ಲೈಟನ್ ಮಾಸ್ಟರ್ ಆಗಿ ಈ ಜಗತ್ತಿಗೆ, ಈ ಸಮಾಜಕ್ಕೆ ಒಳ್ಳೆಯ ಶಕ್ತಿವಂತರಾಗಿ ಅಂತೇಳಿ ಅನಿಸ್ತಾ, ಮತ್ತು ಈ ಜೊತೆ ನಮ್ಮ ಜೊತೆ ಇದ್ದಂಥ ನಮ್ಮ ವಿಜಯಕುಮಾರ್ ಅವರು ಅನಿಸ್ತಾ, ಮತ್ತು ನೀವೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ವಂದನಾ
ತಗೊಳ್ಳೋದು ಇಲ್ಲಿಂದ, ಬಿಡೋದು ಇಲ್ಲಿಂದ. ಎಡಗೈಯಿಂದ ತಗೊಳ್ಬೇಕು, ಬಿಡೋದು ಇಲ್ಲಿಂದ ಬಿಡಬೇಕು ಕಡೆಗೆ. ಓಂ ಅಂದಾಗ ಇಲ್ಲಿ ಸೆನ್ಸೇಷನ್ಸ್ ಬರುತ್ತೆ, ಎಂಟೈರ್ ಬಾಡಿ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಕೇಳ್ತಾ ಇದೆಯಾ? ಓಂ ಅಂತೇಳಿ ತಗೊಳ್ಳೋದು ದೀರ್ಘವಾಗಿ, ಶಿವ ಅಂತೇಳಿ ಬಿಡುವಂಥದ್ದು. ಎರಡು ಜೊತೆಲೇ ಮಾಡ್ಬೋದು. ಕೈ ನೋವು ಬಂತಂದ್ರೆ ಕೈ ಬಿಟ್ಟು ಮಾಡ್ಬೋದು. ಎಷ್ಟೊತ್ತಾಗುತ್ತೆ ಅಷ್ಟು ಮಾಡಿ, ಆಮೇಲೆ ಕೈ ಬಿಡಿ. ಮತ್ತು ಎಲ್ಲ ದೇವರು ಇದೇ ಪೊಸಿಷನ್ ಇರೋದು, ಲಕ್ಷ್ಮೀ ಅಂತ ಹಿಂಗೆ ಇರುತ್ತೆ, ಅದನ್ನ ಮಾಡುವಂಥದ್ದು. ಮತ್ತು ನಾವು ಯಾಕೆ ಹಿರಿಯರು ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಆ ಕಾಸ್ಮಿಕ್ ಎನರ್ಜಿ ಕಾಲಗಳ ಮುಖಾಂತರವಾಗಿ ಹರಿತಾ ಇರುತ್ತೆ. ಯಾವಾಗ ಕಾಲ ಮುಖಾಂತರ ಹರಿತಾ ಇರುತ್ತೆ, ನಮ್ಮ ಹಸ್ತ ಅದನ್ನು ದಿಶೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವ್ಯಾರು ಗುರುಗಳನ್ನ ಸನ್ಯಾಸಿಗಳನ್ನ ನೋಡಿದಾಗ ಕಾಲು ಬಿಟ್ಟು ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದ್ರೆ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ, ಅವ್ರ ಎನರ್ಜಿ ಅಲ್ಲ. ಯಾರ ಎನರ್ಜಿ ಜಾಸ್ತಿ ಆಗೋದು? ನಿಮ್ಮ ಎನರ್ಜಿ ಜಾಸ್ತಿ. ಅದಕ್ಕೋಸ್ಕರ ತಂದೆ ತಾಯಿಗಳನ್ನ ನಮಸ್ಕಾರ ಮಾಡುವಂಥ ಪದ್ಧತಿ ಹಿಂದೆ ಇತ್ತು. ಈಗೆಲ್ಲ ಅದೇನಾಗಿದೆ, ಮರ್ತ್ಬಿಡ್ತಾ ಇದ್ದೀವಿ ಅಲ್ವಾ? ಅಲ್ಲ, ನಿಮ್ಮಲ್ಲ, ಸಾಮಾನ್ಯವಾಗಿ ನಾವು ಮರ್ತ್ಬಿಡ್ತಾ ಇದ್ದೀವಿ. ಒಬ್ಬರಿಗೆ ಹೇಳ್ತಾರೆ ಜನರು ಸಾಮಾನ್ಯವಾಗಿ ಪ್ರತಿನಿತ್ಯ ಕಾಲು ಬಿಟ್ಟು ನಮಸ್ಕಾರ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಶಕ್ತಿ ಬರುತ್ತೆ. ರಾಮನ ಗುರು ಯಾರು ಗೊತ್ತಾ? ರಾವಣ ಅಲ್ಲ, ರಾಮನ ಗುರು ರಾವಣ. ಯಾವಾಗ ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ತೀರಾ, ಅವರು ನಿಮ್ಮನ್ನ ಒಳ್ಳೇದಾಗ್ಲಿ ಅಂತ ಆಶಿಸ್ತಾರೆ, ಕೆಟ್ಟದಾಗಲಿ ಅಂತ ಹೇಳಕ್ ಆಗದೇ ಇಲ್ಲ. ಈಗ ನೀವು ಇವ್ರ ಶತ್ರು ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಈಗ ಹೋಗಿ ಅವ್ರ ಕಾಲು ಮುಟ್ಟಿದ ತಕ್ಷಣ ಅವರು ನಿಮ್ಗೆ ಕೆಡಕಾಗ್ಲಿ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕೆಂದ್ರೆ ಅಷ್ಟು ಬೇಗ ಅದು ಟರ್ನ್ ಆಗುತ್ತೆ. ಒಂದು ಕಾಲು ಮುಟ್ಟಿದ ತಕ್ಷಣ ನೀವು ಒಳ್ಳೇದಾಗಲಿ ಅಂತಾರೆ. ಹಾಗೆ ರಾಮನಿಗೆ ಆಶೀರ್ವಾದ ಮಾಡ್ತಾನೆ ನಾನು, ವಿಜಯೀ ಭವ ಅಂತ. ಯಾರು? ರಾವಣ. ವಿಜಯೀ ಭವ ಅಂದ್ರೆ ಏನರ್ಥ? ನಾನು ಸತ್ತೋಗ್ತೀನಿ ಅಂತಾನೆ ಅರ್ಥ ಅಲ್ವಾ? ಅವನು ಗೆದ್ರೆ ಅವನು ಸಾಯ್ತಾನೆ ಅಲ್ವಾ? ನಾನು ಸಾಯ್ತೀನಿ ಆದ್ರೆ ನೀ ಗೆಲ್ತೀಯ ಅಂತಾನೆ ಅರ್ಥ. ಅಂದ್ರೆ ಯಾವುದೇ ಶತ್ರುಗೂ ಆಗದಿದ್ದವರು ನಿಮ್ಮ ಪಕ್ಕದಲ್ಲಿ ಇರ್ತಾರೆ ಅನ್ಕೊಳ್ಳಿ, ಅಂತ ನಿಮ್ಗೆ ಏನೋ ಮಾಡ್ತಿರ್ತಾರೆ. ಅವ್ರು ಹೋಗಿ 2 ದಿನ 3 ದಿನ ಆದ್ಮೇಲೆ ಕಾಲು ನಮಸ್ಕಾರ ಮಾಡಿದ್ರೆ 3 ದಿನ ಆಟೋಮೆಟಿಕ್ ಆಗಿ ಅವ್ರ ಮನಸ್ಸು ಚೇಂಜ್ ಆಗುತ್ತೆ. ಯಾವುದೇ ಶತ್ರುವನ್ನು ಕರಗಿಸುವಂತ ಶಕ್ತಿ ಅದರಲ್ಲಿದೆ, ಪಾದಗಳಲ್ಲಿದೆ. ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹಿರಿಯರು, ಕಾಲ್ಮೆಟ್ ನಮಸ್ಕಾರ ಮಾಡಿದ್ರೆ ನಮಗೆ ಎನರ್ಜಿ ಪಾಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಕಾಲ್ಮೆಟ್ ನಮಸ್ಕಾರವನ್ನ ಅಭ್ಯಾಸವನ್ನ ಮಾಡ್ಕೊಳ್ಳೋಣ. ತಂದೆ ತಾಯಿಗಳಿಗೆ, ಗುರುಗಳಿಗೆ, ಸನ್ಯಾಸಿಗಳು ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ನೇನು ಅಡ್ರೆಸ್ ಇದೆಯಾ? ನೀವು ಯಾವ ಸಮಯ ಉಸಿರಾಡ್ತೀರಿ? ಉಸಿರಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ? ಉಸಿರು ತಗೊಳ್ತಾ ಓಂಕಾರ ಹೇಳಿ, ಉಸಿರು ಬಿಟ್ಟರೆ ಶಿವ ಅಂತ ಹೇಳಿ. ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಪರ್ಟಿಕ್ಯುಲರ್ ಸ್ಥಳದಲ್ಲಿ ಮಾಡಬೇಕು. ಒಳ್ಳೆ ಪ್ರಶ್ನೆ. ಆಮೇಲೆ ಯಾವ ದಿಕ್ಕಲ್ಲಿ ಮಾಡಬೇಕು? ಯಾವ ದಿಕ್ಕಲ್ಲಿ ಮಾಡಬೇಕು? ಆಮೇಲೆ ಇನ್ನೆರಡೇ ದಿಕ್ಕು ಪೂರ್ವ, ಆಮೇಲೆ ಪಶ್ಚಿಮ, ಆಮೇಲೆ ದಕ್ಷಿಣ ಅಲ್ವಾ? ಈಗ ಇದು ಸೀಕ್ರೆಟ್. ದೇವಸ್ಥಾನದೊಳಗೆ ಹೋಗಿದ್ದೀರಾ? ದೇವ್ರಿಗೆ ಯಾವ ಕಡೆ ನಿಂತಿರ್ತಾರೆ? ದೇವಸ್ಥಾನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರ? ಪೂರ್ವ ಮಾಡಿರ್ತಾರ. ಆಮೇಲೆ ಪುರೋಹಿತರು ಅಂತ ಇರ್ತಾರೆ. ಅವ್ರು ಯಾವ ದಿಕ್ಕು ನಿಂತಿರ್ತಾರೆ? ನೀವು ದೇವಸ್ಥಾನಕ್ಕೆ ಒಳಗೆ ಹೋದ್ರಿ, ಇದು ದೇವರು, ಇಲ್ಲಿ ದೇವರಿಗೆ ಕೂತಿರ್ತಾನೆ, ಪೂಜಾರಿ ಕೂತಿರ್ತಾರೆ. ದೇವರ ಬಲಭಾಗದಲ್ಲಿ ಅದು ಯಾವ್ದು ಇರ್ತದೋ ಉತ್ತರ. ನೀವು ಒಳಗೆ ಹೋಗ್ತೀರಾ, ನೀವು ಯಾವ್ದು ನಿಂತ್ಕೊತೀರಾ? ದಕ್ಷಿಣಕ್ಕೆ ನಿಂತ್ಕೊತೀರಾ? ದೇವ್ರ ಮುಂದೆ ಗೇಟ್ ಇರ್ತಾರೆ, ನಿಂತ್ಕೋಬೇಡಿ ಅಂತ ಹೇಳ್ತಾರೆ ಗೊತ್ತಾ? ಹೇಳಿ ನಿಂತ್ಕೊಳ್ತಾರೆ. ನೀವು ಪೂಜಾರಿ ನಿಂತಿರ್ತಾರೆ ಉತ್ತರಕ್ಕೆ, ನೀವು ಯಾಕೆ ಪೂರ್ವಕ್ಕೆ ದೇವ್ರ ಕೂರಿಸಿದ್ರು? ದೇವ್ರ ಕೂರಿಸೋಳಿಲ್ಲ, ಇವ್ರು ಕೂರಿಸಿದ್ದು ನಮ್ಮ ಹಿರಿಯರು. ಯಾಕೆ ಕೂರಿಸಿದ್ದು? ಕೇಳಿ ಜೋರಾಗಿರ್ಲಿ. ಸೂರ್ಯ, ಆಮೇಲೆ ಇನ್ನೇನು? ಆಮೇಲೆ ಪಾಸಿಟಿವ್
ಪ್ರಿಪೇರ್ ಮಾಡಿದ್ದು ನಮಗೆ ಪಾಸಿಟಿವ್ ಅನಿಸಿದೆ. ಆಮೇಲೆ ಭೂಗೋಳಶಾಸ್ತ್ರ ಕೇಳಿದ್ದೀರಾ? ಈಗ ದಕ್ಷಿಣದಿಂದ ಈಗ ಗಣಪತಿನ ಯಾರು ತಲೆ ತಗೊಂಡ್ ಬಾತ ಶಿವ ಹೇಳ್ತಾನೆ ಆ ಗಣಗಳಿಗೆ, ಅವ್ರು ಹೋಗಿ ಉತ್ತರಕ್ಕೆ ತಲೆ ಹಾಕಿದಂತ ಮಗುನ ಕಟ್ ಮಾಡ್ಕೊಂಡು ಬಂದು ಅಂತಾರೆ, ಅದೇ ಗಣಪತಿ ಅಲ್ವಾ? ಹಾಗಂತ ಹೇಳ್ತಾರೆ. ಉತ್ತರಕ್ಕೆ ಯಾಕೆ ಕುಂತ್ಕೊಳ್ಬೇಕು ಅಂತಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಏನಾಗುತ್ತೆ, ಈ ವೇವ್ಸ್ ಹೋಗ್ತಾನೆ ಇರುತ್ತೆ. ದಕ್ಷಿಣ ಭೂಮಿಲಿ ವೇವ್ಸ್ ಇದೆಯಲ್ಲ, ವೇವ್ಸ್ ಹೋಗ್ತಾನೆ ಇರುತ್ತೆ. ಈಗ ಭೂಮಿ ಕಂಪೋಸ್ ಇದೆಯಲ್ಲ, ಆಕಾಶದಲ್ಲಿ ಓಡಾಡೋಂಥ ವಸ್ತುಗೆ ರಸ್ತೆ ಇಲ್ಲ, ಸಮುದ್ರದಲ್ಲಿ ಓಡಾಡೋಂಥ ವಸ್ತು ವಾಹನಕ್ಕೆ ರಸ್ತೆ ಇದೆಯಾ? ಅವ್ರು ಯಾವ್ದ್ರಲ್ಲಿ ಓಡಾಡ್ತಾರೆ? ಯಾವ್ದು ಗುರಿ ಇಟ್ಕೊತಾರೆ? ಕಂಪೋಸ್ ಇಟ್ಕೊತಾರೆ ಅಲ್ವಾ? ಕಂಪೋಸ್ ಯಾವ ಕಡೆ ತಿರುಗುತ್ತೆ ಅದು? ಯಾಕೆ ನಾಲ್ಕು ತಿರುಗುತ್ತೆ? ಮ್ಯಾಗ್ನೆಟಿಕ್ ಪೋಲ್ ಅದು ಆಕ್ಚುಲಿ ದಕ್ಷಿಣಕ್ಕೆ ಅಟ್ರಾಕ್ಟ್. ನಮ್ಮ ಇದಕ್ಕೆ ಉತ್ತರ ಧ್ರುವ ಹತ್ರ ಇರುತ್ತೆ ಅಲ್ವಾ? ದಕ್ಷಿಣದಿಂದ ಆ ವೇವ್ಸ್ ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದಾಗ ಬನ್ನಿ ಇಲ್ಲೋಗುತ್ತೆ, ಇಲ್ಲೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿಂದ ಪಾಸ್ ಆಗುತ್ತೆ. ಗೊತ್ತಾಯ್ತಾ? ಹಿಂಗೆ ಬಂದು ಈಗ ಪಾಸ್ ಆಗುತ್ತೆ. ಹೋಗಿ ಇವಾಗ ಏನಾಗುತ್ತೆ, ಈಗ ಬೆಂಗಳೂರಿಗೆ ನಡ್ಕೊಂಡು ಹೋಗ್ಬೋದು, ಸೈಕಲ್ ಹೋಗ್ಬೋದು, ಆಮೇಲೆ ಆಟೋದಲ್ಲಿ ಹೋಗ್ಬೋದು, ಸ್ಕೂಟರ್ಲ್ಲಿ ಹೋಗ್ಬೋದು, ರೈಲ್ ಹೋಗ್ಬೋದು, ಆಮೇಲೆ ಹೆಲಿಕಾಪ್ಟರ್ ಹೋಗ್ಬೋದು, ಆಮೇಲೆ ಪ್ಲೇನ್ ಹೋಗ್ಬೋದು. ಈಗ ನಡ್ಕೊಂಡು ಹೋದ್ರೆ ಅಷ್ಟು ನಡೆದ್ರೆ ನಾವು ಒಂದೇನು ಹೋಗ್ತೀನಿ ಅಂತ ಹೇಳ್ಬೋದು. ಒಟ್ಟಾಗಿ ನಿಧಾನ ಆಗುತ್ತೆ ಅಲ್ವಾ? ಸ್ಕೂಟರ್ ಹೋದ್ರೆ ಒಂದು 5-6 ಗಂಟೆ ಆಗ್ಬೋದು, ಹೋದ್ರೆ 3 ಗಂಟೆ ಆಗ್ಬೋದು, ರೈಲ್ ಹೋದ್ರೆ ಶಶಾಂಕಲ್ ಹೋದ್ರೆ 2 ಗಂಟೆ ಬರುತ್ತೆ, ಹೆಲಿಕಾಪ್ಟರ್ ಹೋದ್ರೆ ಏನಾಗುತ್ತೆ 30 ನಿಮಿಷ ಆಗುತ್ತೆ, ಪ್ಲೇನ್ ಹೋದ್ರೆ 20 ನಿಮಿಷ ಹೋಗ್ಬೋದು. ಹಂಗೇನೆ ಉತ್ತರಕ್ಕೆ ಸ್ಪೇಸ್ ಮಾಡಿ ಧ್ಯಾನ ಮಾಡಿದ್ರೆ ನೀವು ಅಚೀವ್ಮೆಂಟ್ ಬೇಗ ಉತ್ತರ ಅಂತ. ಯಾಕೆ ಅಂತ ಏನಾಗುತ್ತೆ ಹೇಳಿ? ನೀವು ಬೆಂಗಳೂರಿಗೆ ಹೆಲಿಕಾಪ್ಟರ್ ಓಡಾದ್ರೆ ಏನಾಗುತ್ತೆ, ಪ್ಲೇನ್ ಹೋದ್ರೆ ಏನಾಗುತ್ತೆ? ಹೋಗೋ ಗತಿ ಇದೆಯಲ್ಲ, ಗತಿ ಕಡಿಮೆ ಆಗುತ್ತೆ. ಅಂದ್ರೆ ಬೇಗ ಅಚೀವ್ ಮಾಡ್ತೀರಾ. ಗೊತ್ತಾಯ್ತಾ? ಉತ್ತರಕ್ಕೆ ನೀವು ಮುಖ ಮಾಡಿ ಧ್ಯಾನವನ್ನು ಮಾಡಿದಾಗ ನೀವು ಬೇಗ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಉತ್ತರಕ್ಕೆ ನಾವು ಮುಖ ಮಾಡಿ ಆ ಎನರ್ಜಿ ನಮ್ಗೆ ಗೊತ್ತಿಲ್ಲದೆ ಪಾಸ್ ಆಗುತ್ತೆ. ಚೆಂಡು ಬೇರೆ ಎಸೆದ್ರೆ ಬಿಡಲ್ಲ. ಹೇಗೆ ಬಿಡುತ್ತೆ? ಗ್ರಾವಿಟಿ ಪವರ್ ಇತ್ತು. ಹಾಗೇನೆ ಇಲ್ಲಿ ಬಂದಾಗ ಇಲ್ಲಿ ರಿಸೀವ್ ಮಾಡ್ಕೊಳುತ್ತೆ ನಮ್ಮ ಉದದ್ವಾರದಿಂದ. ಆ ಚಕ್ರಗಳಿದೆ ಹಿಂಭಾಗದಲ್ಲಿ, ಆ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿಂದ ಬಂದು ಮುಂದಕ್ಕೆ ಅದು ಪಾಸ್ ಆಗ್ತಾ ಬರುತ್ತೆ. ನೋಡ್ಬೋದಂದ್ರೆ ನೋಡ್ಬೋದು, ಬಂದಿದ್ದೆಲ್ಲ ಗೊತ್ತಾಗುತ್ತೆ. ಯಾವಾಗ ಸಾಧನೆ ಮಾಡಿದಾಗ, ಅಭ್ಯಾಸ ಮಾಡಿದಾಗ ಅದು ನಿಮ್ಮ ಗಣ್ಣಿಗೆ ಗೋಚರ ಆಗುತ್ತೆ. ಸುಳ್ಳು ಹೇಳ್ತಾರೆ 20 ನಿಮಿಷಕ್ಕೆ ಹೋಗಕ್ಕಾಗಲ್ಲ ಏನಕ್ಕೆ ಪ್ಲೇನ್ಗೆ ಅಂತಂದ್ರೆ ಬಂದ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. 20 ನಿಮಿಷಕ್ಕೆ ಅದು ಹೋಗುತ್ತೆ ಅಲ್ವಾ? 30 ನಿಮಿಷಕ್ಕೆ ಹೋಗಿ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ತಗೊಳ್ಳಲ್ಲ. ಅಂದ್ರೆ ಆ ಎನರ್ಜಿ ಲೆವೆಲ್ ಬರಬೇಕು ಅಂದ್ರೆ ನಮ್ಗೆ ಅಂತ ಸಾಧ್ಯ ಆಗುತ್ತೆ. ಇವರು ಈಗ ಕ್ಲಾಸ್ ತಗೋತಾರೆ. ಏನಾದ್ರು ಡೌಟ್ಸ್ ಇದ್ರೆ ಕ್ಲಾಸ್ ಕೇಳಬಹುದು. ಆಮೇಲೆ ಇದಾದ್ಮೇಲೆ ಶಿವಮಂತ್ರದ ಚಪ್ಪಾಳೆ ಅದನ್ನು ತಿಳಿಸ್ತೀನಿ. ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು. ಅವರು ವಂದನಾರ್ಪಣೆ ಮಾಡ್ತಾರೆ. ಶಿವದೀಕ್ಷಾ ಪ್ರವಚನವನ್ನು ಮಾಡಿದಂತಹ ಶ್ರೀಯುತ ಶಿವಪ್ರಕಾಶ್ ಗುರುಜಿರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿದ್ದು ಈ ನಮ್ಮ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿಜಯ್ ಕುಮಾರ್ ಸರ್ ಅವರಿಗೂ ಸಹ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ನಾವೆಲ್ಲರೂ ಸಹ ಈ ದಿನ ಶಿವದೀಕ್ಷೆಯನ್ನು ಪಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮಗೆಲ್ಲರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೆ ನಮ್ಮ ಗುರುಗಳು ಆದಂತಹ ಶ್ರೀ ವಿಜಯ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತೆ ನಮ್ಗೆಲ್ರಿಗೂ ಸಹ ಆಶಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ದೀಕ್ಷೆ ಸಿಕ್ಕಿದೆ. ಒಂದು ನಿಮ್ಗೆ ಗೊತ್ತಿದೆ ಆ ದೀಕ್ಷೆ ಮಹತ್ವ. ಒಂದು ಗುರುಗಳಿಂದ ಸಿಗೋದು ತುಂಬ ಕಷ್ಟ. ಇವಾಗ ಹೆಂಗಾಗಿದೆ ಅಂತಂತಂದರೆ ಗುರುಗೋಣೆ ಅಂತಂದ್ರೆ ಜಸ್ಟ್ ಸ್ಟೇಟಸ್ ಅಲ್ಲಿ ಅಷ್ಟೇ. ನಮ್ಮ ಹಳೆಯ ಟೀಚರ್ಸ್ನೆಲ್ಲ ಹುಡುಕ್ಬಿಟ್ಟು ಇನ್ಬಾಕ್ಸಲ್ಲಿ ಸ್ಟೇಟಸ್ ಹಾಕ್ಬಿಟ್ಟು ಗುರುಗೋಣೆ ಅಂತ ಯಾರು ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಗುರುಗೋಣವನ್ನು ವಿಶ್ ಮಾಡಲ್ಲ.
ಇವತ್ತು ನಿಮ್ಮೆಲ್ಲ ಸೌಭಾಗ್ಯ. ಇವತ್ತು ಗುರುಗಳಿಂದನೇ ಡೈರೆಕ್ಟಾಗಿ ನಿಮಗೆ ಆ ದೀಕ್ಷೆ ಸಿಕ್ಕಿದೆ. ಆ ದೀಕ್ಷೆನ ನೀವು ಸದುಪಯೋಗ ಪಡಿಸ್ಕೋಬೇಕಂದ್ರೆ ಇವತ್ತು ಅವ್ರು ಏನೇನು ಹೇಳ್ಕೊಟ್ರು ದಿನಾನು ಆ ಥರ ಮಂತ್ರ ಮೆಡಿಟೇಷನ್ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಕಾಸ್ಮಿಕ್ ಎನರ್ಜಿ ತುಂಬ ಒಳ್ಳೆ ಎನರ್ಜಿನ ನೀವು ರಿಸೀವ್ ಮಾಡ್ಕೋಬೋದು ನೇಚರಿಂದ. ಫಸ್ಟ್ ಟೈಮ್ ನೀವು ಮಾಡಿದಾಗ ನಿಮ್ಗೆ ಏನೂ ಗೊತ್ತಾಗಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಎನರ್ಜಿ ನೀವು ಫೀಲ್ ಮಾಡ್ಬೋದು. ಇದು ಯಾವಾಗ ಹೇಗೆ ಅಂತಂತಂದರೆ ಒಂದು ಏನು ಹೇಳ್ತೀರಾ ಗುರುಗಳ ಒಂದು ಇದರಿಂದ ಮಾತ್ರ ಸಾಕು. ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಎನರ್ಜಿ ಫೀಲ್ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಅದು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಹತ್ರನೇ ನೀವು ಕಲಿತ್ರೆ ಆ ಎನರ್ಜಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಈ ಗುರು ಪೂರ್ಣಿಮೆಯಿಂದ ಇವತ್ತಿಂದನೇ ಒಂದು ಹೊಸ ಚಾಪ್ಟರ್ ಅಂತ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಗುರು ಪೂರ್ಣಿಮೆಯಿಂದ ನೋಡೋಣ ಯಾರೇ ಸಕ್ಸಸ್ಫುಲ್ ಯೋಗ ಟೀಚರ್ ಆಗ್ತಿಲ್ಲ ಅಂತ. ಇವತ್ತಿಂದ ಒಂದು ಚಾಲೆಂಜ್ ಆಯ್ತು ತಗೊಳ್ಳಿ. ಎವ್ರಿ ಡೇ ಒಂದು 30 ಮಿನಿಟ್ಸು 1 ಅವರ್ ಒಂದು ಡೆಡಿಕೇಟ್ ಮಾಡಿ ನಿಮಗೋಸ್ಕರ. ಇವಾಗ ಸರ್ ಏನೇನು ಹೇಳ್ಕೊಟ್ರು ಅದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ ಚೇಂಜಸ್ ನಿಮ್ಗೆ ಒಂದು 2-3 ತಿಂಗಳಲ್ಲೇ ಗೊತ್ತಾಗುತ್ತೆ. 1 ವರ್ಷಕ್ಕೆ ನೆಕ್ಸ್ಟ್ ಗುರುಪೂರ್ಣಿಮೆಯಿಂದ ಮತ್ತೆ ಸಿಗೋಣ. ಎಲ್ಲರೂ ನಾವಿಲ್ಲೇ ಇರ್ತೀವಿ, ಎಲ್ಲರೂ ಬನ್ನಿ. ಓಕೆ, ನಿಮ್ಮ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ದೀಕ್ಷೆ ತೊಗೊಂಡಿದ್ದೆ. ದೀಕ್ಷೆ ತೊಗೊಂಡ್ಮೇಲೆ ನನ್ನ ಚೇಂಜಸ್ ಎಲ್ಲ ಈ ಥರ ಆಯಿತು. ಅವಾಗ ನೀವು ಮಾತಾಡೋದು ತುಂಬ ಟಾಪಿಕ್ಸ್ ಇರುತ್ತೆ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ. ಇವಾಗ ಸ್ವಲ್ಪ ಏನು ಮಾತಾಡ್ಬೇಕು ಏನು ಅನ್ನೋದ್ರೆ ಇರುತ್ತೆ. ಆವಾಗ ಆ ಚೇಂಜಸ್ನ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ದೀಕ್ಷೆ ಸಿಕ್ಕ ಮೇಲೆ ಇವತ್ತಿಂದ ನೀವು ಯೋಗಿಸು. ಯಾಕೆ ಗುರುಗಳಿಂದ ಒಂದು ಆಶೀರ್ವಾದ ಸಿಕ್ಕಿದೆ. ಮೊಬೈಲ್ ಮೆನ್ಷನ್ ಮಾಡಿ ಯೋಗಿ ಅಂತ.